ಆರ್ಯ ಆರ್ತಿನ ಫಾಲೋ ಮಾಡ್ಕೊಂಡು ಹೋಗಿದ್ಯಲ್ಲ, ಏನಾದ್ರೂ ವಿಷಯ ಗೊತ್ತಾಯ್ತೇನೋ? ಇಲ್ಲ ಅಜ್ಜಿ, ಏನೂ ಗೊತ್ತಾಗಿಲ್ಲ. ಸ್ವಲ್ಪದ್ರಲ್ಲೇ ಮಿಸ್ ಆದ್ರು. ಏನೋ ಆರ್ಯ ನೀನು, ಎಂತ ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಮಿಸ್ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಹೀಗೇನ್ ಮಾಡೋದು? ಅದೇ ಗೊತ್ತಾಗ್ತಿಲ್ಲ ಅಜ್ಜಿ. ಯಾರನ್ನು ಮೀಟ್ ಮಾಡಕ್ ಹೋಗಿದಾರಂತ ಗೊತ್ತಾದ್ರೆ ಎಲ್ಲ ಸತ್ಯ ಆಚೆ ಬರ್ತಿತ್ತು. ಎಲೆಕ್ಷನ್ ನಿಲ್ಲೋದನ್ನ ತಪ್ಪಿಸ್ಬೋದಿತ್ತು. ಯಾರು ಏನು ಹೇಳಿದ್ರು ಆರತಿಯವರು ಎಲೆಕ್ಷನ್ ನಿಲ್ಲೋದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ಡ್ಯಾಡ್? ಹೌದು, ನೀನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದೆ ದೊಡ್ಡ ತಪ್ಪು. ನಾನು ಫಾಲೋ ಮಾಡ್ಕೊಂಡು ಹೋಗಿದ್ ತಪ್ಪ? ಅವರು ನಮ್ಮಿಂದ ನಿಜ ಮುಚ್ಚಿಟ್ಟಿದ್ದು ಅದು ತಪ್ಪು ಅನ್ಸ್ಲಿಲ್ವಾ? ಅದನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಪ್ರಶ್ನೆ ಮಾಡಿದ್ರು ಅವ್ರೇನು ಹೇಳಲ್ಲ. ಈ ವಿಷಯದಲ್ಲಿ ನಾವು ಒತ್ತಾಯ ಮಾಡೋದು ಸರಿಯಲ್ಲ. ಅವ್ರ ಮನ್ಸಿಗೆ ನೋವಾಗುತ್ತೆ. ನಮ್ಮ ಮನ್ಸಿಗೆ ನೋವಾದ್ರೆ ಪರವಾಗಿಲ್ವಾ? ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋತಾ ಇಲ್ವಲ್ಲ. ಪದೇ ಪದೇ ಈ ವಿಷಯದಲ್ಲಿ ಅವ್ರನ್ನ ಕೆಣ್ಕೋದು ಸರಿಯಲ್ಲ. ಅವ್ರನ್ನ ಯಾರನ್ನ ಮೀಟ್ ಮಾಡಕ್ ಹೋಗಿದಾರೋ ಗೊತ್ತಿಲ್ಲ, ಆದ್ರೆ ಈ ವಿಷಯವಾಗಿ ನೀನು ಅವ್ರನ್ನೇನು ಕೇಳೋದಕ್ಕೆ ಹೋಗ್ಬೇಡ. ಇಲ್ಲ ಡ್ಯಾಡ್, ಅವ್ರು ಯಾರನ್ನ ಮೀಟ್ ಮಾಡಕ್ ಹೋಗಿದ್ರು ಅಂತ ನಾನು ಕೇಳ್ತೀನಿ. ಯಾರ ಮಾತು ಕೇಳಲ್ಲ. ನೋಡಿದ್ರ ಶೋಭಮ್ಮ, ಆರ್ಯ ಎಷ್ಟು ಬೆಳೆದಿದ್ದಾನೆ ಅಂತ? ಸಹಜ ಅಲ್ವಾ ಸೂರ್ಯ? ಅವ್ನು ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳಿ? ನೀವು ಆರ್ತಿನ ತುಂಬಾ ಪ್ರೀತಿಸ್ತಾ ಇದ್ದೀರಾ, ಅದಕ್ಕೆ ಅವಳನ್ನ ಪ್ರಶ್ನೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ಆರ್ತಿ ನಿಮ್ಮ ಪ್ರೀತಿನ ಅರ್ಥ ಮಾಡಿಕೊಂಡು ಇರೋ ಸತ್ಯನ ಹೇಳಬೇಕಾಗಿತ್ತು. ಆಗ ಯಾವ ಮನಸ್ತಾಪನೂ ಇರ್ತಿರ್ಲಿಲ್ಲ. ಆದರೆ ಅವಳು ತನ್ನ ಹಠನೇ ಮುಂದುವರಿಸ್ಕೊಂಡು ಮನಸ್ತಾಪಗಳನ್ನ ಜಾಸ್ತಿ ಮಾಡ್ತಾ ಇದ್ದಾಳೆ. ಸೂರ್ಯ ಅವರೇ, ನೀವೇ ಆರ್ತಿನ ಕೇಳಬೇಕು. ಅವಳು ಎಲೆಕ್ಷನ್ಗೆ ಯಾಕೆ ನಿಂತಿದ್ದಾಳೆ ಅನ್ನೋದಕ್ಕಿಂತ ಅವಳು ಯಾರನ್ನ ಮೀಟ್ ಮಾಡಕ್ಕೆ ಹೋಗಿದ್ಲು ಅಂತ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ನೀವು ಈ ಕೆಲಸ ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮನೆಯವರೆಗೂ ಡ್ರಾಪ್ ಮಾಡಿದ್ದಕ್ಕೆ. ಫ್ರೆಂಡ್ಸ್ ಅಂದಮೇಲೆ ಡ್ರಾಪ್ ಮಾಡೋದು ಡ್ರಾಪ್ ಮಾಡಿಸ್ಕೊಳ್ಳೋದು ಕಾಮನ್. ಇಟ್ಸ್ ಓಕೆ. ಒಳಗಡೆ ಬನ್ನಿ, ಕಾಫಿ ಕುಡಿಯೋರಂತೆ. ಬೇಡ, ಇನ್ನೊಂದ್ಸಲ ಬಂದು ಕಾಫಿ ಕುಡಿತೀನಿ. ಈಗ ಆಯ್ತಲ್ಲ, ಮತ್ತೆ ಕ್ಲಬ್ಬಲ್ಲಿ ಸಿಗೋಣ. ನೈಸ್ ಮೀಟಿಂಗ್ ಯು. ಸೇಮ್ ಹಿಯರ್. ನಾನು ಹೇಳಿದ್ದು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ನಾನು ಸಲಹೆ ಕೊಟ್ಟನಲ್ಲ, ಅದರಿಂದ ನೀವು ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಖಂಡಿತ ಇಲ್ಲ, ನೀವು ಕೊಟ್ಟಿರೋದು ತುಂಬ ಒಳ್ಳೆ ಸಜೆಷನ್. ನಾನು ಅದ್ರ ಬಗ್ಗೆ ಖಂಡಿತ ಯೋಚನೆ ಮಾಡ್ತೀನಿ. ಓಕೆ, ಪ್ಲೀಸ್ ಬರ್ತೀನಿ. ಥ್ಯಾಂಕ್ ಯು. ಅತ್ತೆ, ಯಾಕೆ ನನ್ನ ಇಲ್ಲಿ ಕಟ್ ಹಾಕಿದ್ದೀರಾ ನೀವು? ಬಿಡಿ ನನ್ನ. ಏನ್ ಬೇಕು ನಿಮ್ಗೆಲ್ಲ? ಮಾತಾಡಿ ಯಾರಾದ್ರು. ಯಾಕೆ ಕಟ್ ಹಾಕಿದ್ದೀರಾ ನನ್ನ? ದಯವಿಟ್ಟು ನನ್ನ ಬಿಟ್ಬಿಡಿ. ಏನಾದ್ರೂ ಮಾತಾಡ್ಬಾರ್ದಾ? ಅವ್ರು ಯಾರು ಮಾತಾಡಲ್ಲ. ಯಾರು ನೀನು?
ಯಾರು ನೀನು? ರಂಜಿತ್, ನೀವಾ? ಎಸ್, ನಾನೇ. ಸಾಕ್ಷಿ ಗಂಡ ನಿಮ್ಗಳಿಯ. ರಂಜಿತ್, ಏನಿದೆಲ್ಲ? ಯಾಕೆ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಇವರೆಲ್ಲ ಯಾರು? ಯಾಕೆ ನನ್ನ ಕಟ್ಟಾಕಿದ್ದೀರಾ? ನಿಮ್ಮನ್ನು ಕಟ್ಟಾಕಿ ಅಂತ ನಾನು ಹೇಳಿರಲಿಲ್ಲ ಅಂತೆ. ಬರೀ ನಿಮ್ಮನ್ನು ಕರ್ಕೊಂಡು ಬನ್ನಿ ಅಂತ ಮಾತ್ರ ಹೇಳಿದ್ದೆ. ಹುಡುಗರು ನಿಮ್ಮನ್ನು ಕಿಡ್ನಾಪ್ ಮಾಡಿದ ಜೋಶಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಐ ಸಾರಿ. ನಿಮ್ಮನ್ನ ಎಷ್ಟು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವೇ ಈಗಲೂ ನಾನು ನಿಮ್ಮ ಪಾಲಿಗೆ ಒಳ್ಳೆಯವನಿದ್ದೆ. ನಿಮ್ಮ ಫ್ಯಾಮಿಲಿನ ಕಾಪಾಡೋದಕ್ಕೆ ನಾನು ಕೃಷ್ಣ. ನಿಮ್ಗೆ ಯಾರಾದ್ರೂ ತೊಂದರೆ ಕೊಡೋದಕ್ಕೆ ಬಂದ್ರೆ ಯಮ. ಅರ್ಥ ಆಗ್ಲಿಲ್ಲ. ನಾನು ನಿಮ್ಮನೇಲಿ ಕರ್ಕೊಂಡು ಬಂದಿದ್ದು ತೊಂದರೆ ಕೊಡೋದಕ್ಕಲ್ಲ, ಕಾಪಾಡೋದಕ್ಕೆ. ನನ್ನ ಕಾಪಾಡೋದಕ್ಕ? ನಿಮ್ಮ ಮಗ ಆದಿತ್ಯನಿಂದ ನಿಮಗೂ ತೊಂದರೆ ಇದೆ. ಸುಮ್ಮನೆ ನೀವೇನು ಕಾರಣಗಳು ಕೊಡಬೇಡಿ. ನಿಮ್ಮನ್ನ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ, ಆದ್ರೆ ಸಾಕ್ಷಿ ತೀರ್ಕೊಂಡ್ಮೇಲೆ ತುಂಬಾ ಬದಲಾಗ್ಬಿಟ್ಟಿದ್ದೀರಾ ನೀವು. ಕರೆಕ್ಟ್ ಅತ್ತೆ, ನಿಮಗೆ ಕರೆಕ್ಟ್ ಆಗಿದೆ. ತುಂಬಾ ಬದಲಾಗಿದ್ದೀನಿ ನಾನು. ಕಾರಣ ಆದಿತ್ಯ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಸಾಕ್ಷಿನ ಕಿತ್ಕೊಂಡ. ನನ್ನ ತಂಗಿ ಬಾಳನ್ನ ಹಾಳು ಮಾಡ್ದ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆದ್ಮೇಲೆ ನಾನು ಬದಲಾಗೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಅಲ್ವಾ ಅತ್ತೆ? ಅಂದ್ರೆ ನೀವು ಆದಿತ್ಯ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತಿದ್ದೀರಾ? ಸೇಡು ಅಂತಾನೋ, ನನಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತಾನೋ, ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೋ ನನಗೆ ಗೊತ್ತಿಲ್ಲ ಅತ್ತೆ. ಆದರೆ ನನ್ನ ಕಡೆಯಿಂದ ಆದಿತ್ಯನಿಗೆ ಒಂದಲ್ಲ ಒಂದು ದಿವಸ ತೊಂದರೆ, ಕಟ್ಟಿಟ್ಟು ಬುತ್ತಿ. ಬೇಡ ರಂಜಿತ್, ಆದಿತ್ಯಂಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ಜೀವಂತವಾಗಿರೋದು. ನಂಗೆ ಗೊತ್ತು ಅತ್ತೆ, ನಿಮಗೆ ಆದಿತ್ಯ ಅಂದರೆ ಪ್ರಾಣ ಅಂತ. ನಾನು ಆದಿತ್ಯನಿಗೆ ಏನು ಮಾಡದೆ ಹೋದ್ರು ನನ್ನ ಸಾಕ್ಷಿನ ಕೊಂದ ಹಾಗೆ ನನ್ನನ್ನು ಕೊಂದು ಹಾಕ್ಬಿಡ್ತಾನವನು. ಅದು ಪರವಾಗಿಲ್ವಾ? ಛೇ, ನಾನು ಹಾಗೆ ಹೇಳ್ತಾ ಇಲ್ಲ. ನಿಮ್ಮಿಬ್ರಲ್ಲಿ ಯಾರಿಗೆ ನೋವಾದ್ರೂ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಚೆನ್ನಾಗಿದೆ ನೀವು ಹೇಳ್ತಿರೋದು. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಮತ್ತೆ ನನ್ನ ಅವನ ಈ ಮುಸ್ಕಿನ ಗುದ್ದಾಟದಲ್ಲಿ ಒಂದು ಅವನಿರಬೇಕು, ಇಲ್ಲ ನಾನಿರಬೇಕು. ನೀವು ರೆಡಿ ಇರಿ ಅಷ್ಟೇ. ನೋಡಿ, ಆದಿತ್ಯನಿಂದ ನಿಮಗೆ ಯಾವ ತೊಂದರೆನೂ ಆಗ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಈ ದ್ವೇಷನೆಲ್ಲ ಬಿಟ್ಬಿಟ್ಟು ಇಬ್ಬರು ಸ್ನೇಹಿತರಾಗಿರ್ಬಾರ್ದ?
ಮೋಸ್ಟ್ಲಿ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡಿಯೋದು. ನಿಮ್ ಖಾಲಿ ಬೇಕಾದ್ರೂ ಬಿಡ್ತೀನಿ ರಂಜಿತ್. ಪ್ಲೀಸ್ ಅತ್ತೆ, ಪ್ಲೀಸ್. ನೀವು ದೊಡ್ಡವರು, ಚಿಕ್ಕವ್ರ ಕಾಲಕ್ಕೆ ಬಿಡೋದು ಶ್ರೇಯಸ್ಸಲ್ಲ. ಮತ್ತೆ ಒಂದು ಸಣ್ಣ ಕತೆ ಹೇಳಬೇಕು ಅನಿಸಿದೆ, ಹೇಳ್ತೀನಿ ಕೇಳಿ. ಆ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಕುಂತಿ ಕರ್ಣನ ಹತ್ರ ಬಂದು ಪಂಚ ಪಾಂಡವರ ಪ್ರಾಣ ಭಿಕ್ಷೆ ಕೇಳಿದಂತೆ. ಆಗ ಕರ್ಣ ಹೇಳಿದಂತೆ, ಪಾಂಡವರಲ್ಲಿ ನಾನು ಒಬ್ಬ ಅಲ್ವಾ ಅಂತ. ಅದಕ್ಕೆ ಕುಂತಿ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲದೆ ಭಾರವಾದ ಮನಸ್ಸಿನಿಂದ ಹೌದಪ್ಪ ಅಂದ್ಲಂತೆ. ಅದಕ್ಕೆ ಕರ್ಣ, ಯುದ್ಧದಲ್ಲಿ ನಾನು ಮಾಡಿದ್ರೆ ಪರವಾಗಿಲ್ವಾ ತಾಯಿ ಅಂತ ಕೇಳದ್ನಂತೆ. ಅದಕ್ಕೆ ಕುಂತಿ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲದೆ ಒತ್ತಾಡ್ತಿರೋದನ್ನ ನೋಡಿ ಕರ್ಣ ಹೇಳಿದ್ನಂತೆ, ಪಾಂಡವರು 5 ಜನ ಅಲ್ಲ 6 ಜನ ನನ್ನನ್ನು ಸೇರಿ. ಸರಿ ತಾಯಿ, ನೀನ್ ಕೇಳಿದಾಗೆ ಪಂಚ ಪಾಂಡವರು ಬದುಕಿರ್ತಾರೆ. ಆದ್ರೆ ಒಂದು ಮಾತು, ಯುದ್ಧದಲ್ಲಿ ಅರ್ಜುನ ಬದುಕಿದ್ರೆ ಈ ಕರ್ಣ ಸತ್ತಿರ್ತಾನೆ, ಕರ್ಣ ಬದುಕಿದ್ರೆ ಅರ್ಜುನ ಸತ್ತಿರ್ತಾನೆ. ಹಾಗೆ ಆದಿತ್ಯ ಬದುಕಿದ್ರೆ ಈ ರಂಜಿತ್ ಸತ್ತಿರ್ತಾನೆ, ಈ ರಂಜಿತ್ ಬದುಕಿದ್ರೆ ಆದಿತ್ಯ ಖಂಡಿತ ಸತ್ತಿರ್ತಾನೆ. ಇಲ್ಲ ರಂಜಿತ್, ಹಾಗಾಗ್ಬಾರ್ದು. ಹಾಗಾಗಬಾರ್ದು ಅಂದ್ರೆ ನೀವೊಂದು ಕೆಲಸ ಮಾಡಬೇಕು. ಏನ್ ಹೇಳಿ? ನನಗೆ ನೀವಿಬ್ರು ಚೆನ್ನಾಗಿರ್ಬೇಕು ಅಷ್ಟೇ. ಏನ್ ಮಾಡ್ಬೇಕು ಅಂತ ಹೇಳಿ. ನನಗೋಸ್ಕರ ನೀವೇನು ಮಾಡಬೇಡಿ ಅತ್ತೆ. ನಿಮ್ಮ ಮಗನ ಪ್ರಾಣ ಉಳಿಸ್ಕೊಡೋದಕ್ಕೆ, ನಿಮ್ಮ ಯಜಮಾನರು ಸೂರ್ಯ ಅವ್ರ ಮೇಲೆ ಬಂದಿರೋ ಆರೋಪಗಳು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ, ನಿಮ್ಮ ಫ್ಯಾಮಿಲಿ ಮೇಲೆ ಬಿದ್ದಿರೋ ವಿರೋಧಿಗಳ ಕಣ್ಣು ಬೇರೆ ಕಡೆ ಹೊರಡೋದಕ್ಕೆ ನೀವು ಈ ಕೆಲಸ ಮಾಡಲೇಬೇಕು. ಏನ್ ಕೆಲಸ ಹೇಳಿ ರಂಜಿತ್? ನಿಮ್ಮ ಯಜಮಾನರು ಕಳ್ಕೊಂಡಿರೋ ಅಧಿಕಾರನ ನೀವು ಪಡ್ಕೋಬೇಕು. ಅಂದ್ರೆ ನಾನು ಎಲೆಕ್ಷನ್ ನಿಂತ್ಕೋಬೇಕು. ಇಲ್ಲ ರಂಜಿತ್, ನನಗೆ ರಾಜಕೀಯ ಎಲ್ಲ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂತ ಹಿಂಜರಿದ್ರೆ ಮಾವನವ್ರ ಮೇಲೆ ಬಂದಿರೋ ಆರೋಪ ನಿಜ ಅಂತ ಪ್ರೂವ್ ಮಾಡಿ ಅವರು ಸಾಯೋವರೆಗೂ ಜೈಲಲ್ಲಿ ಕೊಳಿಬೇಕು. ಹಾಗೆ ಮಾಡ್ತಾರೆ. ಆದಿತ್ಯನ ಬೀದಿ ಹೆಣ ಮಾಡ್ತಾರೆ, ಆರ್ಯನ್ ಕೆಲಸಕ್ಕೆ ಕಲ್ಲು ಹಾಕ್ತಾರೆ, ಜೊತೆಗೆ ನಿಮ್ಮನ್ನ ಸಾಯಿಸ್ಬೇಕು ಅಂತ ಹೊಂಚ್ ಹಾಕೊಂಡಿದಾರತ್ತೆ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಮ್ಗೆ ಯಾರು ವಿರೋಧಿಗಳೇ ಇಲ್ಲ. ಆದಿತ್ಯ ಶಶಾಂಕ್ ಜೊತೆ ಸೇರ್ಕೊಂಡು ಸೂರ್ಯನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅನ್ನೋದು ಬಿಟ್ರೆ ಯಾರು ನಮಗೆ ತೊಂದರೆ ಕೊಡಕ್ ಸಾಧ್ಯ? ಅತ್ತೆ, ನೀವು ಪ್ರಪಂಚನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾನು ನಿಮ್ಮನ್ನ ಇಲ್ಲಿಗೆ ಯಾಕೆ ಕರ್ಸ್ಕೊಂಡೆ ಗೊತ್ತಾ? ನಮ್ಮ ಹುಡುಗರು ನಿಮ್ಮನ್ನ ಕರ್ಕೊಂಡು ಬರೋದು 5 ನಿಮಿಷ ತಡ ಆಗಿದ್ರು ಬೇರೆಯವರು ನಿಮ್ಮನ್ನ ಕಿಡ್ನ್ಯಾಪ್ ಮಾಡ್ತಿದ್ರು. ಕಿಡ್ನ್ಯಾಪ್ ಮಾಡಿದವರು ನಿಮ್ಮನ್ನ ಜೀವಂತವಾಗಂತೂ ಕಳಿಸ್ತಿರ್ಲಿಲ್ಲ. ನಿಮ್ಮನ್ನ ಮುಂದೆ ಇಟ್ಕೊಂಡು ಸೂರ್ಯ ಮತ್ತೆ ಆದಿತ್ಯನ ಮೇಲೆ ಸೇಡ್ ತೀರಿಸ್ಕೊಡೋದು ಅವ್ರ ಉದ್ದೇಶ ಆಗಿತ್ತು. ನಿಮ್ಮ ಮಾತನ್ನ ನಂಬೇಕಾ? ನಂಬದೇ ಇದ್ರೆ ನನಗೇನು ನಷ್ಟ ಇಲ್ಲ ಅತ್ತೆ. ಸರಿ, ನಿಮ್ಮ ಮಾತನ್ನ ನಂಬ್ತೀನಿ. ಯಾರು ನನ್ನ ಕಿಡ್ನಾಪ್ ಮಾಡ್ಬೇಕು ಅಂತಿದ್ದು? ಚಿದಂಬರಂ. ಬರೀ ಅವರೊಬ್ಬರೇ ಅಲ್ಲ ಅತ್ತೆ, ಅವ್ರ ಜೊತೆಗೆ ಇನ್ನೊಬ್ರು ನಿಮ್ಮನ್ನ ಕಿಡ್ನ್ಯಾಪ್ ಮಾಡಬೇಕು ಅಂದ್ಕೊಂಡಿದ್ರು. ಅವ್ರು ಯಾರು ಅಂತ ನೀವು ಗೆಸ್ ಕೂಡ ಮಾಡಕ್ಕಾಗಲ್ಲ. ಯಾರು? ಶಶಾಂಕ್.
ಆದಿತ್ಯನ ಮೂಲಕ ನಿಮ್ಮನ್ನ ದೇವಸ್ಥಾನಕ್ಕೆ ಕರೆಸ್ಕೊಂಡು ಅಲ್ಲಿಂದ ಆದಿತ್ಯನ ಗೊತ್ತಾಗ್ದ ಹಾಗೆ ನಿಮ್ಮನ್ನ ಕಿಡ್ನಾಪ್ ಮಾಡೋದು ಶಶಾಂಕ್ ಉದ್ದೇಶ ಆಗಿತ್ತು. ಚಿದಂಬರಂ ನನ್ನ ಕಿಡ್ನಾಪ್ ಮಾಡೋದಕ್ಕೆ ಕಾರಣ ಮತ್ತದೇ ಹಳೆ ಸೇಡು. ಆದಿತ್ಯ ನಿರೋಶನ್ನ ಮದುವೆ ಆಗಲಿಲ್ಲ, ಕೈ ಕೊಟ್ಟ ಅನ್ನೋ ದ್ವೇಷ. ನಿಮ್ಮನ್ನು ಕಿಡ್ನಾಪ್ ಮಾಡಿಸಿ ಆದಿತ್ಯನ ಮುಗಿಸಿ ಮಾವನವ್ರನ್ನ ಪರ್ಮನೆಂಟ್ ಆಗಿ ಜೈಲಿಗೆ ಕಳಿಸೋ ಉದ್ದೇಶ. ಚಿದಂಬರಂ ನನ್ನ ಕಿಡ್ನಾಪ್ ಮಾಡ್ತಾನೆ ಅನ್ನೋದನ್ನ ನಂಬೋದು, ಆದ್ರೆ ಈ ಶಶಾಂಕ್ ಯಾಕೆ ಮಾಡ್ತಾನೆ? ಆಸ್ತಿ, ಅವರ ಆಸ್ತಿ ನಿಮ್ಮ ಹೆಸರಲ್ಲಿದೆ. ನಿಮ್ಮನ್ನು ಕಿಡ್ನಾಪ್ ಮಾಡಿ ಹೆದರಿಸಿ ಅವ್ರ ಹೆಸರಿಗೆ ಆಸ್ತಿನ ಬರ್ಸ್ಕೋಬೇಕು, ಜೊತೆಗೆ ಆದಿತ್ಯನ ಪರ್ಮನೆಂಟ್ ಆಗಿ ನಿಮ್ಮಿಂದ ದೂರ ಮಾಡಿ ಅವ್ರ ಜೊತೆ ಇಟ್ಕೋಬೇಕು ಅನ್ನೋ ಉದ್ದೇಶ. ಎಲ್ಲರೂ ಸೇರಿ ಇಷ್ಟೆಲ್ಲ ಪ್ಲಾನ್ ಮಾಡಿದಾರ? ಹೌದು, ಇದು ನಿಮ್ಗೆ ಗೊತ್ತಾಯ್ತು? ಪ್ಲೀಸ್ ಅತ್ತೆ, ಅದನ್ನ ಮಾತ್ರ ಕೇಳಬೇಡಿ. ಒಟ್ಟಿನಲ್ಲಿ ನಿಮಗ್ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನೀವು ಎಲೆಕ್ಷನ್ಗೆ ನಿಲ್ಲಲೇಬೇಕು. ರಂಜಿತ್, ನಾನು ಎಲೆಕ್ಷನ್ ನಿಲ್ಲೋ ಬದಲು ಮತ್ತೆ ಸೂರ್ಯವ್ರನ್ನ ಎಲೆಕ್ಷನ್ ನಿಲ್ಲಿಸ್ಬೋದು. ಖಂಡಿತ ಸೋಲ್ತಾರೆ ಮಾವ. ಯಾಕಂದ್ರೆ ಮಾವನ ಪಕ್ಷದವರೇ ಚಿದಂಬರಂ ಜೊತೆ ಸೇರ್ಕೊಂಡು ಮಾವನ್ಗೆ ವಿರೋಧಿಗಳಾಗಿದ್ದಾರೆ. ಸ್ವತಃ ಸಿಎಂ ಮಾವನವ್ರನ್ನ ದೂರ ಇಡಬೇಕು ಅಂತ ಒಪ್ಕೊಂಡಿದ್ದಾರೆ. ಆದಿತ್ಯನ ರಾಜಕೀಯಕರಿಸಬೇಕು ಅನ್ನೋ ಪ್ಲಾನ್ ಕೂಡ ಚಿದಂಬರಂದು. ಮತ್ತೆ ಆದಿತ್ಯ ಚಿದಂಬರಂಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾ ಇದ್ದ? ಅದೇ ಆ ಚಿದಂಬರಂದು ಪ್ಲಾನ್. ಸ್ವತಃ ಆದಿತ್ಯನಿಗೆ ಇವೆಲ್ಲ ಗೊತ್ತಿಲ್ಲ. ಬೇರೆಯವ್ರ ಮುಖಾಂತರ ಆದಿತ್ಯನಿಗೆ ಬ್ರೈನ್ ವಾಶ್ ಮಾಡಿಸಿ, ಅಷ್ಟೇ ಅಲ್ಲ, ಮಾವನವ್ರ ಮೇಲೆ ಬಂದಿರೋ ಭ್ರಷ್ಟಾಚಾರ, ಕಿಡ್ನಾಪಿಂಗ್ ಕೇಸ್ ಎಲ್ಲ ಚಿದಂಬರಂದೇ ಕುತಂತ್ರ. ಇದೆಲ್ಲ ಅವರೇ ಮಾಡಿಸಿದ್ದು ಅನ್ನೋ ವಿಷಯ ನನಗ್ ಗೊತ್ತಿಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ನನಗೆಲ್ಲ ವಿಷಯನೂ ಗೊತ್ತಿದೆ. ಚಿದಂಬರಂ ಒಬ್ಬರೇ ಅಲ್ಲ, ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊಂಡಿದ್ದಾರೆ. ಅರ್ಪಿತಾ ಅಂತ. ಅರ್ಪಿತಾ ಜೈಲಲ್ಲಿದ್ದು ತಾನೆ? ಬೇಲ್ ಮೇಲೆ ಹೊರಗೆ ಕರೆಸಿದ್ದಾರೆ. ಚಿದಂಬರಂ ಇನ್ಯಾರು? ಇದನ್ನ ಯಾಕೆ ನೀವು ನನ್ಗೆ ಹೇಳಿಲ್ಲ? ಹೇಳೋಷ್ಟರಲ್ಲಿ ಕಾಲ ಮಿಂಚೋಗಿತ್ತು ಅತ್ತೆ. ಅದಲ್ಲದೆ ಆದಿತ್ಯ ಅಂದ್ರೆ ಪ್ರಾಣ ಇಟ್ಕೊಂಡಿರೋ ನೀವು ನಾನು ಏನ್ ಹೇಳಿದ್ರು ನಂಬ್ತಿರ್ಲಿಲ್ಲ, ನಿಮ್ಗೇನು ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಸ್ಕೋಬೇಕಾಯ್ತು. ಹಾಗಾದ್ರೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಲೇಬೇಕಾ? ಅನಿವಾರ್ಯ ಅತ್ತೆ. ನೀವು ನಿಮ್ಮ ಫ್ಯಾಮಿಲಿನ ಉಳಿಸ್ಕೋಬೇಕಾದ್ರೆ ಇದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಸರಿ, ಹಾಗಾದ್ರೆ ನಾನು ಸೂರ್ಯ ಅವ್ರ ಹತ್ರ ಮಾತಾಡ್ತೀನಿ. ಅವ್ರ ಅಭಿಪ್ರಾಯನ ತಿಳ್ಕೊಂಡು ನಿರ್ಧಾರ ಮಾಡ್ತೀನಿ. ಅವಕಾಶ ಇಲ್ಲ, ಅದು ಯಾವುದಕ್ಕೂ ಅವಕಾಶ ಇಲ್ಲ ಅತ್ತೆ. ನೀವು ಎಲೆಕ್ಷನ್ ನಿಲ್ಲೋದ್ರ ಹಿಂದೆ ಇರೋ ಉದ್ದೇಶ, ಕಾರಣ, ನಮ್ಮಿಬ್ರ ಮಧ್ಯೆ ಇಲ್ಲಿ ನಡೀತಿರೋ ಮಾತುಕತೆ ಯಾವುದು ಯಾರಿಗೂ ಗೊತ್ತಾಗೋ ಹಾಗಿಲ್ಲ. ಅವ್ರಿಗೆ ನಾನು ತಿಳಿಸ್ದೆ ಎಲೆಕ್ಷನ್ ನಿಲ್ಲೋ ನಿರ್ಧಾರ ನಾನು ಹೇಗೆ ಮಾಡಲಿ ರಂಜಿತ್? ಬೇರೆ ದಾರಿ ಇಲ್ಲ ಅತ್ತೆ. ನೀವು ಈ ವಿಷಯನ ಮಾವನವ್ರಿಗೋ ಆದಿತ್ಯನ್ಗೋ ಆರ್ಯನ್ಗೋ ಹೇಳಿದ್ರೆ ಅವರು ಕೇಳಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ. ಬದಲಾಗಿ ಚಿದಂಬರಂ ಶಶಾಂಕ್ ಜೊತೆ ಜಗಳ ಮಾಡ್ತಾರೆ. ಆಗ ಅವ್ರಿಗೆ ಅವ್ರು ಮಾಡಿರೋ ಪ್ಲಾನ್ ಎಲ್ಲ ಇವ್ರಿಗೆ ಗೊತ್ತಾಗಿದೆ ಅಂತ ಎಲ್ಲರನ್ನು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ಹೋರಾಟದಲ್ಲಿ ಯಾರಿಗೆ ಏನು ಬೇಕಾದರೂ ಹೆಚ್ಚು ಕಡಿಮೆ ಆಗ್ಬೋದು. ನೋಡಿ, ನಿಮ್ಮ ಫ್ಯಾಮಿಲಿನ ಉಳಿಸ್ಕೋಬೇಕು ಅನ್ನೋ ಹಾಗಿದ್ರೆ ನೀವು ಎಲೆಕ್ಷನ್ಗೆ ನಿಲ್ಲಲೇಬೇಕು. ಎಂತ ಇಕ್ಕಟ್ಟಿಗೆ ನನ್ನ ಸಿಕ್ಕಾಕ್ಸ್ತಾ ಇದ್ದೀರಾ ನೀವು? ನಾನು ಸಿಕ್ಕಾಕ್ಸ್ತಿಲ್ಲ ಅತ್ತೆ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗ ಆದಿತ್ಯ. ಬಿಡಿ, ಈಗ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ನೀವು ಏನು ಡಿಸೈಡ್ ಮಾಡ್ತೀರಾ ಅಂತ ಬೇಗ ಹೇಳಿ. ಸರಿ, ನಾನು ಎಲೆಕ್ಷನ್ಗೆ ನಿಂತ್ಕೋತೀನಿ. ಆದ್ರೆ ನೀವು ನನಗೊಂದು ಮಾತು ಕೊಡಬೇಕು. ಹೇಳಿ. ಅದಕ್ಕೆ ಯಾವ ತೊಂದರೆನ ಹೋಗ್ಬಾರ್ದು. ಖಂಡಿತ ಆಗಲ್ಲ ಅತ್ತೆ. ನೀವು ಎಲೆಕ್ಷನ್ ನಿಂತು ಗೆಲ್ಲೋವರೆಗೂ ಆದಿತ್ಯನಿಗೆ ನನ್ನ ಕಡೆಯಿಂದ ಏನು ತೊಂದರೆ ಆಗಲ್ಲ. ಅಷ್ಟೇ ಇಲ್ಲ, ಬೇರೆ ಯಾರಿಂದನೂ ಆದಿತ್ಯಗೆ ತೊಂದರೆ ಆಗ್ಬಾರ್ದು. ನೀವು ಹೇಳದೇ ಇದ್ರು ಖಂಡಿತ ಕೆಲಸ ಮಾಡೇ ಮಾಡ್ತೀನಿ. ಯಾಕಂದ್ರೆ ಆದಿತ್ಯನಿಗೆ ಏನಾದರೂ ತೊಂದರೆ ಆದರೆ ಅದರ ಆರೋಪ ಬರೋದು ಮಾವನವ್ರ ಮೇಲೆ. ಹಾಗಾಗಿ ಎಲೆಕ್ಷನ್ ಮುಗಿಯೋವರೆಗೂ ಆದಿತ್ಯನ ತುಂಬಾ ಸೇಫ್ ಆಗಿ ನೋಡ್ಕೋತೀನಿ.
ಎಲೆಕ್ಷನ್ ಮುಗಿದ ಮೇಲೆ ನನಗೆ ಗೊತ್ತಿಲ್ಲ.